ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 465 ಮಾನ್ಯ ಪರಿಶಿಷ್ಟ ಪಂಗಡಗಳ ಕಲ್ಯಾಣ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಸಚಿವರನ್ನ ಕೇಳಬಯಸುತ್ತೇನೆ. ಸುರೇಶ್ ಅವರೇ, ಬನ್ನಿಸಿದ್ದೇಗೌಡರು. ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ರಮೇಶ್ ಬನ್ನಿಸಿದ್ದೇಗೌಡರು. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಈಗ ರಾಜ್ಯದಲ್ಲಿ 125 ತಾಲೂಕು ಕ್ರೀಡಾಂಗಣಗಳಿದ್ದಾವೆ. ಕಳೆದ ಹಿಂದಿನ ಸಾಲುಗಳಲ್ಲಿ ಸುಮಾರು 61 ಕೋಟಿ 17 ಲಕ್ಷನ ಸ್ಟೇಡಿಯಂ ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಹಿಂದಿನ ವರ್ಷಗಳಲ್ಲಿ ಹೇಳಿದ್ದೀರಿ. ನನ್ನ ಒಂದು ಪ್ರಶ್ನೆಗೆ ಒಂದು ಸಮರ್ಪಕವಾದಂಥ ಉತ್ತರ ಇಲ್ಲ. ಮೂರನೇ ಇದರಲ್ಲಿ ಶೌಚಾಲಯವನ್ನ ನಿರ್ಮಾಣ ಆಗಿದೆ ಚನ್ನರಾಯಪಟ್ಟಣ ತಾಲೂಕಿನ ಕ್ರೀಡಾಂಗಣದಲ್ಲಿ ಅಂತ ಕೊಟ್ಟಿದ್ದೀರಿ. ಅದು ನಿರ್ಮಾಣ ಆಗಿಲ್ಲ. ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಮತ್ತು ಏಷ್ಯಾಡ್ನಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಹೆಚ್ಚಿನ ಪದಕಗಳನ್ನು ಗಳಿಸಿರ್ತಕ್ಕಂಥದ್ದು ನಮ್ಮ ದೇಶದ ಒಂದು ಹೆಮ್ಮೆಯ ಸಂಕೇತ. ಆ ನಿಟ್ಟಿನಲ್ಲಿ ಸುಸಜ್ಜಿತವಾದಂಥ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡುವಂಥದ್ದು ಸರ್ಕಾರದ ಮಹತ್ವವಾದಂಥ ಜವಾಬ್ದಾರಿ ಇದೆ. ಬಹುಶಃ ನಾವು ಚನ್ನರಾಯಪಟ್ಟಣ ಸ್ಟೇಡಿಯಂಗೂ ಕೂಡ ಹೆಚ್ಚಿನ ಅನುದಾನಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೇವೆ. ಅದಕ್ಕೆ ತಮ್ಮ ಉತ್ತರ ಲಭ್ಯತೆ ಆಧಾರದ ಮೇಲೆ ಅಂತ ತಾವು ನೀಡಿದಿರಿ. ಅದರ ಜೊತೆಗೆ 23-24ನೇ ಆರ್ಥಿಕ ವರ್ಷ ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿದ್ದೇವೆ. ಇನ್ನು ಮಾರ್ಚ್ ಒಳಗಡೆ ಈ ವರ್ಷ ಮುಗಿಯುವಂತ ಸಂದರ್ಭ ಇದೆ. ಎಷ್ಟು ಅನುದಾನ ಕ್ರೀಡಾ ಇಲಾಖೆನಲ್ಲಿ ಈ ಕ್ರೀಡಾಂಗಣಗಳ ಅಭಿವೃದ್ಧಿಗೆ ನಿಗದಿಯಾಗಿದೆ, ಅದಕ್ಕೆ ಯಾವ ರೀತಿ ಸಹಕಾರ ಮಾಡ್ತೀರಿ ಅನ್ನೋದನ್ನ ಹೇಳಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಸಭಾಧ್ಯಕ್ಷರೇ, ಸದಸ್ಯರು ಕೇಳಿದಂತ ಪ್ರಶ್ನೆಗೆ ಈಗಾಗಲೇ ಕೂಡ ಈಗ ಕ್ರೀಡಾಂಗಣಗಳ ಅಭಿವೃದ್ಧಿ ಬಗ್ಗೆ ಕೂಡ ತಮ್ಮ ಶ್ರವಣ ಬೆಳಗೊಳದ ಚನ್ನರಾಯಪಟ್ಟಣದಲ್ಲಿ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈಗಾಗಲೇ ಕೂಡ ಮಾಡಿದ್ದೀವಿ. ಅದರಲ್ಲಿ ಶೌಚಾಲಯದ್ದು ಕೂಡ ಜಿಮ್ ಮತ್ತು ಟ್ರ್ಯಾಕ್ ಮತ್ತು ಬಿಲ್ಡಿಂಗ್ನ ಇವೆಲ್ಲ ಕೂಡ ನೀವು ಈಗಾಗಲೇ ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು ಕ್ರೀಡಾಂಗಣ ಅಭಿವೃದ್ಧಿಯನ್ನ ಈ ಬಾರಿ ಇಲಾಖೆಯಲ್ಲಿ ನಾವು ABC ಅಂತೇಳಿ ನಾವು ಮೂರಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಮತ್ತು ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ. ಇವತ್ತು ತಾಲೂಕು ಮಟ್ಟದಲ್ಲಿ ಸುಮಾರು ನಮಗಿನ್ನ ಕೂಡ ತಾಲೂಕು ಮಟ್ಟದಲ್ಲಿ ಕೆಲವು ಫಸ್ಟ್ ಆಗಿ ಅಂದ್ರೆ ಅನ್ಫಿನಿಶ್ಡ್ ಯಾವ್ಯಾವ ಇದಾವೋ ಅದಕ್ಕೆ ಪ್ರಯಾರಿಟಿ ಆಗಿ ಕೊಡ್ತಾ ಇದ್ದೀವಿ. ನಾವು ಪ್ರಯಾರಿಟಿ ಆಗಿ ಕೊಟ್ಟು ಅದನ್ನು ಮುಗಿದ ಮೇಲೆ ಹಣಕಾಸಿನ ಲಭ್ಯತೆ ಮೇಲೆ ಈಗಾಗಲೇ ಕೂಡ ನಮಗೆ 90 ಕೋಟಿ ಮಾತ್ರನೇ ಹಣಕಾಸು ಲಭ್ಯತೆ. ಸಚಿವರಿಗೆ ಯಾಕಂದ್ರೆ ಚನ್ನರಾಯಪಟ್ಟಣ ನಗರದಲ್ಲಿ 1 ಲಕ್ಷಕ್ಕಿಂತ ಕೂಡ ಹೆಚ್ಚು ಪಾಪ್ಯುಲೇಷನ್ ಇದೆ, ಅತಿ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ. ಸರ್, ದಯಮಾಡಿ ಪ್ರಸ್ತಾವನೆಗೆ ಈ ಸಾಲಿನಲ್ಲಿ ಒಂದು ಪುರಸ್ಕಾರ ಮಾಡಿ ಹೆಚ್ಚಿನ ಅನುದಾನ ಒದಗಿಸಬೇಕು ಅನ್ನೋದು ನನ್ನ ಒತ್ತಾಯ ತಮಗೆ. ಖಂಡಿತವಾಗಿ ತಾವು ಕೇಳಿದಂತ ಇದಕ್ಕೆ ತಾಲೂಕು ಮಟ್ಟದಲ್ಲಿ ಕೂಡ ಅಭಿವೃದ್ಧಿ ಮಾಡಬೇಕಂತೇಳಿ ಕೂಡ ಈಗ ಪೂರಕವಾಗಿ ಹಣಕಾಸು ಎಷ್ಟಿದೆಯೋ ಅದನ್ನ ಅನ್ಫಿನಿಶ್ಡ್ ಆಗಿ ಅಂದ್ರೆ ಇವತ್ತು ಸುಮಾರು 16 ವರ್ಷಗಳಿಂದ ಯಾವ ನೆನಗೆ ಬಿದ್ದಿದ್ವೋ ಅದನ್ನ ಫಸ್ಟ್ ಮುಗಿಸ್ಬಿಡ್ತೀವಿ. ಅಲ್ಲ, ಮಾನ್ಯ ಸಭಾಧ್ಯಕ್ಷರ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಏನಂದ್ರೆ ಸರ್, ಒಂದು ನಿಮಿಷ ಸರ್ ಹೇಳಿ. ಯಾಕೆಂದ್ರೆ ಕ್ರೀಡೆ ಹೆಚ್ಚಿನ ಆದ್ಯತೆ ನೀಡುವಂತದ್ದು ಸರ್ಕಾರಗಳ ಜವಾಬ್ದಾರಿ. ಇವತ್ತಿನ ದಿನಗಳಲ್ಲಿ ನಮ್ಮ ದೇಶದ ಒಂದು ಶೈಕ್ಷಣಿಕ ಕ್ರೀಡಾ ಪ್ರಗತಿ ಆಗ್ತಾ ಇದೆ. ತಡ್ರಿ ಸರ್, ಒಂದು ದಯಮಾಡಿ ಮಾನ್ಯ ಸಭಾಧ್ಯಕ್ಷ, ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಆರ್ಥಿಕ ವರ್ಷದಲ್ಲಿ ಹೆಚ್ಚಿನ ಅನುದಾನವನ್ನ ತಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸ್ಟೇಡಿಯಂಗಳಿಗೆ ಅನುದಾನ ಬಿಡುಗಡೆ ಮಾಡಿ ಅನ್ನೋದು ನನ್ನ ಒತ್ತಾಯ. ಇಲ್ಲ, ಖಂಡಿತವಾಗಿ ತಾವು ಕೇಳಿದಂತದಕ್ಕೆ ಅನುದಾನ ಬಿಡುಗಡೆ ಮಾಡೋಣ ಹಂತ ಹಂತವಾಗಿ. ಯಾಕಂದ್ರೆ ಒಂದೇ ಸರ್ತಿ ಮಾಡಕ್ ಬರ್ತಾ ಇಲ್ಲ. ಅದರ ಜೊತೆಗೆ ಕ್ರೀಡೆಗೆ ಉತ್ಸಾಹ ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಪ್ರತಿಯೊಬ್ಬ ಪದಕ ವಿಜೇತರಿಗೆ ಮೊನ್ನೆ ಕೂಡ ಒಲಿಂಪಿಕ್ ಅಲ್ಲಿ ಗೆದ್ದಂತವರು ಕೂಡ 25 ಲಕ್ಷ ರೂಪಾಯಿ ನಮ್ಮ ಬಂಗಾರದ ಪದಕಕ್ಕೆ ಕೊಟ್ಟಿದ್ದೀವಿ. 15 ಲಕ್ಷ ರೂಪಾಯಿ ನಮ್ಮ ಬೆಳ್ಳಿ ಪದಕಕ್ಕೆ. ಈಗ ಹಂತ ಹಂತವಾಗಿ ಯಾವ ರೀತಿ ಕೊಡಬೇಕು ಅವ್ರಿಗೆ ಉತ್ಸಾಹ ಕೊಡಬೇಕಂತೇಳಿ ಮಾಡ್ತಾ ಇದೀವಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ಕ್ರೀಡೆಗೆ ವ್ಯವಸ್ಥೆ ಕೊಡಬೇಕಂತೇಳಿ ಜಿಲ್ಲಾ ತಾಲೂಕು ಮತ್ತು ಹೋಬಳಿ ಮಟ್ಟದಲ್ಲಿ ಕೂಡ ಗ್ರೌಂಡ್ಗಳನ್ನು ನಿರ್ಮಾಣ ಮಾಡ್ತೀವಿ. ನಿಮ್ಮ ಕ್ಷೇತ್ರಕ್ಕೆ ಕೂಡ ಖಂಡಿತವಾಗಿ ಕೂಡ ಇವತ್ತು ಏನೇನು ಮೂಲಭೂತ ಸೌಕರ್ಯಗಳು ಬೇಕೋ ಹಣಕಾಸಿನ ಲಭ್ಯತೆ ಆಧಾರದ ಮೇಲೆ ಕೊಟ್ಟು ಅದನ್ನ ಬಗೆಹರಿಸಿಕೊಡ್ತೀವಿ ಅಂತ ಹೇಳ್ಕೊಂಡು ಹೇಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.